ಹಲೋ ವಿದ್ಯಾರ್ಥಿಗಳೇ, ಇದು 6ನೇ ತರಗತಿ ವಿಜ್ಞಾನ ಪಾಠ 4 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ನಾವು ಲಾಸ್ಟ್ ವಿಡಿಯೋದಲ್ಲಿ ಪಾರದರ್ಶಕತೆ ಮತ್ತು ಅಪಾರದರ್ಶಕತೆ ಬಗ್ಗೆ ನೋಡ್ತಾ ಇದ್ವಿ. ಇವತ್ತು ಅದರ ಮುಂದಿನ ಭಾಗ ಚಟುವಟಿಕೆ 6. ಒಂದು ಕಾಗದದ ಹಾಳೆಯನ್ನು ತೆಗೆದುಕೊಂಡು ಬೆಳಗುತ್ತಿರುವ ಬಲ್ಬನ್ನು ಅದರ ಮೂಲಕ ನೋಡಿ. ನಿಮ್ಮ ವೀಕ್ಷಣೆಯನ್ನು ಬರೆದುಕೊಳ್ಳಿ. ಈಗ 2-3 ಹನಿಗಳಷ್ಟು ಯಾವುದಾದರೂ ಎಣ್ಣೆಯನ್ನು ಹಾಳೆಯ ಮೇಲೆ ಹಾಕಿ ಹರಡಿ. ಎಣ್ಣೆಯನ್ನು ಹರಡಿದ ಹಾಳೆಯ ಭಾಗದ ಮೂಲಕ ಬೆಳಗುತ್ತಿರುವ ಬಲ್ಬನ್ನು ಪುನಃ ನೋಡಿ. ಮೊದಲಿಗಿಂತ ಬಲ್ಬ್ ಈಗ ಹೆಚ್ಚು ಸ್ಪಷ್ಟವಾಗಿ ಕಾಣುವುದನ್ನು ನೀವು ಗಮನಿಸುವಿರಾ? ಆದರೆ ಎಣ್ಣೆ ಹಚ್ಚಿದ ಹಾಳೆಯ ಭಾಗದಿಂದ ನೀವು ಸ್ಪಷ್ಟವಾಗಿ ನೋಡಲು ಸಾಧ್ಯವೇ? ಹಾಳೆಯ ಇನ್ನೊಂದು ಮಗ್ಗಲಲ್ಲಿ ಇರುವುದೆಲ್ಲವೂ ಕಾಣುವುದೇ? ಬಹುಶಃ ಇಲ್ಲ. ಯಾವ ಪದಾರ್ಥಗಳ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ ಅವುಗಳನ್ನು ಅರೆ ಪಾರದರ್ಶಕ ಟ್ರಾನ್ಸ್ಲೂಸೆಂಟ್ ಎನ್ನುವರು. ಆಹಾರ ಪದಾರ್ಥಗಳಲ್ಲಿ ಕೊಬ್ಬಿನ ಇರುವಿಕೆಯನ್ನು ಪರೀಕ್ಷಿಸಿದ್ದಾಗ ಹಾಳೆಯ ಮೇಲೆ ಕಂಡಂತಹ ಎಣ್ಣೆಯ ಕಲೆಗಳನ್ನು ಸ್ಮರಿಸಿಕೊಳ್ಳಿ. ಅದು ಕೂಡ ಅರೆ ಪಾರದರ್ಶಕ. ಅರೆ ಪಾರದರ್ಶಕ ಪದಾರ್ಥಗಳಿಗೆ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ? ಅಂದರೆ ಇಲ್ಲಿ ನೋಡಿ, ಒಂದು ಬಲ್ಬ್, ಮನೇಲಿ ಬಲ್ಬ್ ಇರುತ್ತಲ್ವ, ಅದನ್ನು ಒಂದು ಹಾಳೆ ತಗೊಂಡು ನೋಡಿ. ಅದು ಕಾಣಿಸುತ್ತಾ? ಅದರ ಲೈಟ್ ಸ್ಪಷ್ಟವಾಗಿ ನಮಗೆ ಕಾಣಿಸೋದಿಲ್ಲ. ಅದೇ ಆ ಹಾಳೆ ಮೇಲೆ 2-3 ಅಷ್ಟು ಯಾವುದಾದ್ರು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಅಡುಗೆ ಮಾಡೋ ಎಣ್ಣೆ ಆಗಿರ್ಬೋದು, ಯಾವುದಾದ್ರು ನಿಮ್ಮ ಮನೇಲಿ ಯಾವುದು ಎಣ್ಣೆ ಇರುತ್ತೋ ಅದನ್ನು ಒಂದು 2-3 ಹನಿ ಹಾಕಿಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ, ಹರಡಿ ಹಾಳೆ ಫುಲ್ಲು ಹರಡಿಬಿಟ್ಟು ಆಮೇಲೆ ನೋಡಿ, ಆವಾಗ ಕಾಣಿಸುತ್ತಾ ಅಂತ. ಕಾಣಿಸುತ್ತೆ, ಆದರೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದನ್ನೇ ನಾವೇನಂತೀವಿ, ಅರೆ ಪಾರದರ್ಶಕ ಅಂತ ಕರಿತೀವಿ. ಈ ಅರೆ ಪಾರದರ್ಶಕ ವಸ್ತುಗಳಿಗೆ ಇನ್ನೂ ಕೆಲವೊಂದು ಉದಾಹರಣೆಗಳಂದರೆ ಕಿಟಕಿ ಗಾಜುಗಳು ನೋಡಿರ್ತೀರಲ್ವಾ. ಅಂದರೆ ಅದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಯಾರು ಅಂತೇಳಿ, ಬಟ್ ಯಾರೋ ಬಂದರು ಅಂತೇಳಿ ಗೊತ್ತಾಗುತ್ತೆ. ಅವನ್ನ ಆ ಥರದ ವಸ್ತುಗಳನ್ನ ನಾವು ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಪಾರದರ್ಶಕ ಅಂದರೆ ಪೂರ್ತಿ ಏನಿರುತ್ತೋ ಅದು ಕಾಣಿಸುತ್ತೆ, ಅದನ್ನು ಪಾರದರ್ಶಕ ವಸ್ತುಗಳು ಅಂತ ಕರೆಯೋದು. ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಗ್ಲಾಸ್ ಶೀಟ್ಗಳು. ಅಲ್ಲೇನಿರ್ತದ ಅದೇ ಕಾಣಿಸುತ್ತೆ. ಕೆಲವೊಂದು ಸಲ ನೀರಲ್ಲಿ ಅಂದರೆ ತುಂಬ ತಿಳಿಯಾಗಿರುವಂತಹ ನೀರು, ಕೆಳಗಡೆ ಏನಿರುತ್ತೋ ಅದು ನಮಗೆ ಹಾಗೆ ಕಾಣಿಸುತ್ತೆ. ಅದಾದಮೇಲೆ ಗಾಜು, ಕ್ಲಿಯರ್ ಆಗಿರೋವಂಥ ಗಾಜು, ಅದರಲ್ಲೂ ಕೂಡ ನಮಗೆ ಹೊರಗಡೆ ಏನಿರುತ್ತೋ ಅದು ಕರೆಕ್ಟಾಗಿ ಕಾಣಿಸುತ್ತೆ. ಅಪಾರದರ್ಶಕಗಳು ಅಂದರೆ ನಾವು ಅದ್ರ ಮೂಲಕ ಬೇರೆ ವಸ್ತುಗಳನ್ನ ನೋಡಿದರೆ ಅವು ಕಾಣಿಸೋದೇ ಇಲ್ಲ, ಅವುಗಳನ್ನು ಅಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ. ಅರೆ ಪಾರದರ್ಶಕ ಅಂದರೆ ಅರ್ಧಂಬರ್ಧ ಕಾಣಿಸೋದು. ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ, ಆದರೆ ಯಾರು ಅಂತೇಳಿ ಗೊತ್ತಾಗೋದಿಲ್ಲ. ಅವನ್ನ ಅರೆ ಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ. ಆದ್ದರಿಂದ ನಾವು ವಸ್ತುಗಳನ್ನು ಅಪಾರದರ್ಶಕ, ಪಾರದರ್ಶಕ ಮತ್ತು ಅರೆ ಪಾರದರ್ಶಕ ಎಂದು ಗುಂಪು ಮಾಡಬಹುದು. ಗೊತ್ತಲ್ವಾ? ಅಪಾರದರ್ಶಕ ಅಂದರೆ ಏನು ಕಾಣಿಸಲ್ಲ, ಪಾರದರ್ಶಕ ಅಂದರೆ ಎಲ್ಲ ಕಾಣಿಸುತ್ತೆ, ಅರೆ ಪಾರದರ್ಶಕ ಅಂದರೆ ಅರ್ಧಂಬರ್ಧ ಕಾಣಿಸೋದು. ಕತ್ತಲಿನ ಜಾಗದಲ್ಲಿ ಟಾರ್ಚನ ಗಾಜನ್ನು ನಿಮ್ಮ ಹಸ್ತದಿಂದ ಮುಚ್ಚಿ ಎಂದು ಪಹೇಲಿ ಸೂಚಿಸುತ್ತಾಳೆ. ಟಾರ್ಚನ್ನು ಹೊತ್ತಿಸಿ ಹಸ್ತದ ಇನ್ನೊಂದು ಬದಿಯನ್ನು ವೀಕ್ಷಿಸಿ. ನಿಮ್ಮ ಹಸ್ತವು ಅಪಾರದರ್ಶಕವೇ, ಪಾರದರ್ಶಕವೇ ಅಥವಾ ಅರೆ ಪಾರದರ್ಶಕವೇ ಎಂಬುದನ್ನು ಅವಳು ತಿಳಿಯಲು ಬಯಸುತ್ತಾಳೆ. ನಾವು ಇದನ್ನು ಭಾಳ ಸಲ ಮಾಡ್ತೀವಲ್ವ. ಟಾರ್ಚ್ನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೈ ಹಾಕಿದ್ರೆ ಏನಾಗುತ್ತೆ, ಅದು ನಮಗೆ ರೆಡ್ ಕಲರ್ ಕಾಣಿಸುತ್ತೆ. ಏನೇನಿದೆ ಅಂತ ಕಾಣಿಸಲ್ಲ, ಬಟ್ ರೆಡ್ ಕಲರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ನಾವು ಅರೆ ಪಾರದರ್ಶಕ ಅಂತ ಹೇಳ್ಬೋದಲ್ವಾ. ಅಂದರೆ ಕಾಣಿಸ್ದೇನೂ ಇರಲ್ಲ, ಲೈಟ್ ಕಾಣಿಸ್ದೇನೂ ಇರಲ್ಲ, ಕ್ಲಿಯರ್ ಆಗಿನೂ ಕಾಣಿಸಲ್ಲ, ಅರ್ಧಂಬರ್ಧ ಕಾಣಿಸುತ್ತೆ. ಅದಕ್ಕೋಸ್ಕರ ಇದು ಅರೆ ಪಾರದರ್ಶಕ. ಟಾರ್ಚ್ನ ಬೆಳಕು ನಿಮ್ಮ ಹಸ್ತದಿಂದ ಹಾದು ಹೋಗುವುದೇ? ಕಾಣಿಸುತ್ತಲ್ವಾ, ಲೈಟ್ ಆನ್ ಮಾಡಿದ್ರೆ ಕಾಣಿಸುತ್ತೆ, ಆಫ್ ಮಾಡಿದ್ರೆ ಆಫ್ ಆದಂಗೆ ಕಾಣಿಸುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ, ಎಲ್ಲಿ ಟಾರ್ಚ್ನ ಬೆಳಕು ಬೀಳುತ್ತೋ ಅಲ್ಲಿ ಮಾತ್ರ ಇದು ಕಲರ್ ಆಗಿದೆ, ಮಿಕ್ಕಿದ ಕಡೆಗೆಲ್ಲ ಕಪ್ಪುಗಿದೆ. ಸೊ ಅದಕ್ಕೆ ಇದು ಅರೆ ಪಾರದರ್ಶಕ. ಮೇಲ್ನೋಟಕ್ಕೆ ಪದಾರ್ಥಗಳು ಭಿನ್ನವಾಗಿರುತ್ತವೆ ಎಂಬುದನ್ನು ಮತ್ತು ನೀರು ಅಥವಾ ಉಳಿದ ದ್ರವಗಳಲ್ಲಿ ಅವು ಹೇಗೆ ಬೆರೆಯುತ್ತವೆ ಎಂಬುದನ್ನು ನಾವು ಕಲಿತೆವು. ಅವು ನೀರಿನಲ್ಲಿ ತೇಲಬಹುದು ಅಥವಾ ಮುಳುಗಬಹುದು, ಅಲ್ಲದೆ ಅವು ಪಾರದರ್ಶಕ, ಅಪಾರದರ್ಶಕ ಅಥವಾ ಅರೆ ಪಾರದರ್ಶಕವಾಗಿರಬಹುದು. ಪದಾರ್ಥಗಳನ್ನು ಅವುಗಳ ಗುಣಗಳ ಸಾಮ್ಯತೆ ಮತ್ತು ವ್ಯತ್ಯಾಸದ ಆಧಾರದ ಮೇಲೆ ಗುಂಪು ಮಾಡಬಹುದು. ನಾವೀಗ ನೀರಲ್ಲಿ ಕೆಲವೊಂದು ವಸ್ತುಗಳು ತೇಲ್ತವೆ, ಕೆಲವೊಂದು ಮುಳುಗ್ತವೆ, ಕೆಲವೊಂದು ಕರಗ್ತವೆ, ಅವನ್ನೆಲ್ಲ ತಿಳ್ಕೊಂಡ್ವಿ. ಆಮೇಲೆ ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ.
ಇವನ್ನೆಲ್ಲ ಹೆಂಗೆ ಅಂದರೆ ಅವುಗಳ ಗುಣಗಳ ಮೇಲೆ, ಅವುಗಳ ಸಾಮ್ಯತೆ ಅಥವಾ ವ್ಯತ್ಯಾಸಗಳ ಮೇಲೆ ಗುಂಪು ಮಾಡ್ತಾರೆ. ಪದಾರ್ಥಗಳನ್ನು ನಾವು ಏಕೆ ಗುಂಪು ಮಾಡಬೇಕು? ನಿತ್ಯ ಜೀವನದಲ್ಲಿ ನಮ್ಮ ಅನುಕೂಲಕ್ಕಾಗಿ ಆಗಾಗ್ಗೆ ಪದಾರ್ಥಗಳನ್ನು ಗುಂಪು ಮಾಡುತ್ತೇವೆ. ಪದಾರ್ಥಗಳನ್ನು ಮನೆಯಲ್ಲಿ ಶೇಖರಣೆ ಮಾಡುವಾಗ ಸಾಮಾನ್ಯವಾಗಿ ಒಂದೇ ರೀತಿಯ ಪದಾರ್ಥಗಳನ್ನು ಒಟ್ಟಿಗೆ ಇಡುತ್ತೇವೆ. ಈ ರೀತಿಯ ವ್ಯವಸ್ಥೆಯಿಂದ ಅವುಗಳನ್ನು ಗುರುತಿಸಲು ಸುಲಭವಾಗುತ್ತದೆ. ಹಾಗೆಯೇ ಕಿರಾಣಿ ಅಂಗಡಿಯವರು ಎಲ್ಲ ವಿಧದ ಬಿಸ್ಕೆಟ್ಗಳನ್ನು ಒಂದೆಡೆ, ಎಲ್ಲ ಸೋಪುಗಳನ್ನು ಇನ್ನೊಂದೆಡೆ, ಹಾಗೆಯೇ ಬೇಳೆಕಾಳುಗಳನ್ನು ಬೇರೊಂದೆಡೆಯಲ್ಲಿ ಸಂಗ್ರಹಿಸುತ್ತಾರೆ. ಹೌದಲ್ವಾ? ಬಿಸ್ಕೆಟ್ ಅನ್ನೋದು ಒಂದೇ, ಬಟ್ ಅದರಲ್ಲಿ ಬೇರೆ ಬೇರೆ ವಿಧದ ಬಿಸ್ಕೆಟ್ಗಳು ಇರ್ತವೆ. ಅವನ್ನೆಲ್ಲ ಒಂದು ಕಡೆ ಜೋಡಿಸಿರ್ತಾರೆ. ಸೋಪ್ಗಳೆಲ್ಲ ಎಷ್ಟೊಂದು ಥರ ಸೋಪ್ಗಳಿರ್ತವೆ. ಬಟ್ಟೆ ಸೋಪು, ಮೈ ಸೋಪ್ಗಳಲ್ಲಿ ಎಷ್ಟು ವಿಧಗಳಿರ್ತವೆ. ಆ ಥರದ ಸೋಪ್ಗಳನ್ನೆಲ್ಲ ಒಂದು ಕಡೆ ಜೋಡಣೆ ಮಾಡಿರ್ತಾರೆ. ಆಮೇಲೆ ಇನ್ನೂ ಬೇರೆ ಬೇರೆ ಅಂದರೆ ಚಾಕ್ಲೇಟ್ಗಳಲ್ಲಿ ಸಾಕಷ್ಟು ವಿವಿಧ ರೀತಿಯ ಚಾಕ್ಲೇಟ್ಗಳು ಇರ್ತವೆ. ಅವನ್ನೆಲ್ಲ ಒಂದು ಕಡೆ ಅಂತ ತಕ್ಕೊಡೋದಕ್ಕೆ ಈಸಿ ಆಗೋದಕ್ಕೆ ಒಂದು ಕಡೆ ಬಿಸ್ಕೆಟು, ಒಂದು ಕಡೆ ಚಾಕ್ಲೇಟು, ಒಂದು ಕಡೆ ಇನ್ನೇನು ಬೇಳೆಕಾಳುಗಳು, ಒಂದು ಕಡೆ ಸೋಪ್ಗಳು, ಒಂದು ಕಡೆ ಶಾಂಪುಗಳು, ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ವಸ್ತುಗಳನ್ನು ಜೋಡಿಸಿರ್ತಾರೆ. ಈ ರೀತಿ ಗುಂಪು ಮಾಡುವಿಕೆ ಉಪಯುಕ್ತ ಎನಿಸಿಕೊಳ್ಳಲು ಇನ್ನೊಂದು ಕಾರಣವಿದೆ. ಪದಾರ್ಥಗಳನ್ನು ಗುಂಪಾಗಿ ವಿಂಗಡಿಸುವುದರಿಂದ ಅವುಗಳ ಗುಣಗಳನ್ನು ತಿಳಿಯಲು ಮತ್ತು ಆ ಗುಣಗಳಲ್ಲಿ ಯಾವುದಾದರೂ ನಮೂನೆಯನ್ನು ಗುರುತಿಸಲು ಅನುಕೂಲವಾಗುತ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನದನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಆಯ್ತಾ? ಇದರಲ್ಲಿ ನಾವು ಆವಾಗಲೇ ಹೇಳಿದ್ವಲ್ವ, ಅವುಗಳ ಗುಣಗಳ ಆಧಾರದ ಮೇಲೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಅವುಗಳನ್ನ ಒಂದೊಂದಿಗೂ ಒಂದೊಂದು ಕಡೆ ಜೋಡಿಸ್ತಾ ಹೋಗ್ತಾರೆ. ಸೊ ಇವತ್ತಿಗೆ ಇಲ್ಲಿಗೆ ಸಾಕು ಈ ವಿಡಿಯೋ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಅರ್ಥ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.